ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ಜೊತೆ ಇದ್ದ ತುಂಬ ಜನ ಇಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಯಾರು ಇಲ್ಲ ಎಲ್ಲೂ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಜರ್ನಿ ಮಾಡುವಾಗ ತುಂಬ ಜನ ಈಗ ನಾವು ತಿರುಗಿ ನೋಡಿದರೆ ಓ ಸೂಪರ್ ಅಂತೀವಿ. ಬಟ್ ನೀವು ಅವ್ರ ಲೈಫ್ ನೋಡಿದರೆ ಅವ್ರ ಪಾಪ ಒಂದು 20 ವರ್ಷ ಕಳೆದು ಹಂಗೆ ಮನೆಗೆ ಹೋಗಿದ್ದಾರೆ. ನನಗೆ ಆ್ಯಕ್ಚುಲಿ 10 ವರ್ಷ ಐ ಥಿಂಕ್ ನಾನು ಯಾರು ಅಂತ ಗೊತ್ತಿರಲಿಲ್ಲ. 10 ವರ್ಷ ನಂತರ ಓಕೆ ವಿ ಆಲ್ ಮೇಡ್ ನೇಮ್, ಒಂದು ಹೆಸರು ಬಂತು. ಬಟ್ ಈಗ ನಾವು ತಿಂದು ನೋಡಿದಾಗ ಎಲ್ಲ ಖುಷಿ ನೆನಪು, ಕಷ್ಟಪಟ್ಟಿದ್ದೆಲ್ಲ ಥರ ಖುಷಿ ಆಗುತ್ತೆ. ಅದು ಯಾಕೆಂದರೆ ಬಿಕಾಸ್ ವಿ ಹ್ಯಾವ್ ಸಕ್ಸೀಡೆಡ್. ಅದೊಂದು ಇನ್ನು ತಿರುಗಿದ್ರೆ ಓಕೆ ಇಟ್ಸ್ ಅ ನೈಸ್ ಜರ್ನಿ. ಬಟ್ ಒಂದಂದರೆ ನಾನು ನಿಜವಾಗಿ ಹೇಳ್ತೀನಿ, ನನ್ನ ಕಷ್ಟ ಇಷ್ಟ ನಾನು ಆಗಬೇಕು ತಲೆಯಲ್ಲಿ ಯಾವುದೂ ಇರಲಿಲ್ಲ. ನನಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಹೆಸರು ಮಾಡಬೇಕು, ಯಾವುದು ದುಡ್ಡು ಮಾಡಬೇಕಾಗಲಿ, ಎನಿಥಿಂಗ್ ತಲೆಯಲ್ಲಿ ಇರಲಿಲ್ಲ. ನನ್ನ ತಲೆಯಲ್ಲಿ ಆ ಟೈಮ್ ಕೆಲಸ ಮಾಡೋ ಖುಷಿ ಸಿಗ್ತಾಯಿತ್ತು. ಅದಕ್ಕೆ ಬಿಡ್ತಾ ಇದ್ದೆ. ಆ್ಯಕ್ಚುಲಿ ಮನೋಹರ್ ಅವರು ನನಗೆ ಫಸ್ಟು ಯಾವುದೋ ರೆಕಾರ್ಡಿಂಗಲ್ಲಿ ಅವಕಾಶ ಕೊಟ್ಟು ನನಗೆ ಏನು ಬೇಕು ಅಂತ ಮಾಡೋಕ್ಕೆ ಬಿಡೋದಿದೆಯಲ್ಲ, ಆ ಅವಕಾಶನೇ ದೊಡ್ಡದು ನನಗೆ. ಆ್ಯಂಡ್ ಅಫ್ಕೋರ್ಸ್ ಉಪೇಂದ್ರ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಅವನ ತಂದು ಅದು ರಣರಂಗಕ್ಕೆ ಬಿಡೋದಿದೆಯಲ್ಲ ಕತ್ತಿ ಕೊಟ್ಟು, ದಟ್ ಹೀ ಈಸ್ ಡನ್ ಇಟ್. ನಮ್ಮ ಸೊ ಅವರು ಮನೋಹರ್ ಇಲ್ದಿದ್ರೆ ನಾನು ಈ ಲೈನ್ಗೆ ಬರ್ತಾ ಇರಲಿಲ್ಲ. ಅವರೇ ಹೇಳ್ತಾ ಇದ್ದೆ ನಿನಗೆ ಆಗುತ್ತೆ ಅನ್ನೋದು. ಮ್ಯೂಸಿಕ್ ಡೈರೆಕ್ಷನಲ್ಲಿ ನಮ್ದಲ್ಲ ದೊಡ್ಡ ವಿಷಯ, ಅದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದಿದ್ದು. ಅವರೇ ಹೇಳ್ತಾ ಇದ್ದೆ ನಿಮ್ಮ ಕೈಯಲ್ಲಿ ಆಗುತ್ತೆ ಕಣ ಅಂತ. ಎಸ್, ನೀವು ಉಪ್ಪಿ ಸರ್ ನಿಮ್ಮ ಕಂಪ್ಲೀಟ್ ಜರ್ನಿನಲ್ಲಿ ಇದ್ರು ಅಂತ ಹೇಳ್ತಿದ್ರಿ. ಅವಾಗ ನೋಡಿದಂತಹ ಉಪ್ಪಿ ಸರ್ಗೂ ಈಗ ನೋಡ್ತಿರುವಂತಹ ಉಪ್ಪಿ ಸರ್ಗೂ ಏನಾದರೂ ವ್ಯತ್ಯಾಸ ಇದೆನಾ ಸರ್? ಇವತ್ತು ಅವ್ರ ಬರ್ಡೇ ಕೂಡ ಹೌದು. ಆ್ಯಕ್ಚುಲಿ ನಾನು ನೋಡಿದ್ದು ಉಪ್ಪಿ ಸರ್ ಇಸ್ ಅ ಪ್ಯಾಷನೇಟ್ ಡೈರೆಕ್ಟ್ರು ಸ್ಟಾರ್ಟಲ್ಲಿ. ನಾವು ಇಸ್ ಅನ್ ಸಕ್ಸಸ್ಫುಲ್ ಆಕ್ಟರ್. ಎರಡು ಡಿಫ್ರೆನ್ಸ್ ಇದೆ. ವೆನ್ ಯು ಆರ್ ಡೈರೆಕ್ಟರ್ ಇಟ್ ಇಸ್ ನಥಿಂಗ್ ಬಟ್ ಪ್ಯಾಷನ್, ವರ್ಕ್ ಆ್ಯಂಡ್ ಸ್ಟ್ರಗಲ್. ಬಟ್ ವೆನ್ ಯು ಆರ್ ಆಕ್ಟರ್ ಸ್ಟ್ರಗಲ್ ಇರುತ್ತೆ, ಬಟ್ ಯೂಶಲಿ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಕಮ್ಮಿ. ನಾವು ಯಾವತ್ತು ಆ ಉಪೇಂದ್ರ ನೋಡೋಕೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಬೆಂಕಿ ಥರ ಇರ್ತಾರೆ. ಸೊ ಅದು ಡೆಫಿನೆಟ್ ಆಗಿ ವಿ ಲೈಕ್ ಟು ಸಿ ದ ಡೈರೆಕ್ಟರ್ ಉಪೇಂದ್ರ. ಈಗ ಅಫ್ಕೋರ್ಸ್ ದರ್ಸ್ ಲಾಟ್ ಆಫ್ ಚೇಂಜ್. ಆಮೇಲೆ ಯಾವ ಟೈಮಿಗೆ ಯಾವುದೇ ಒಂದು ಮಾಡಬೇಕು ಅಂತ ಆ್ಯಕ್ಚುಲಿ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಹಿಮ್ ಹಂಗೆ. ಸೊ ನಾವು ನೋಡ್ಕೋ ಓಕೆ ಅಂತ ಈಸ್ ಐ ಥಿಂಕ್ ಇಟ್ ಈಸ್ ಅ ಪ್ಯಾಷನ್ ವಿದಿನ್ ಯು, ಹೌ ಯು ಟೇಕ್ ಯುವರ್ ಲೈಫ್, ಹೆಂಗೆ ಹೋಗಬೇಕು ಅಂತ. ಸೊ ಹೀ ಜಂಪ್ ಫ್ರಮ್ ಒನ್ ಅಂತ ಆ್ಯಂಡ್ ಅಮೇಝಿಂಗ್ಲಿ ಟ್ಯಾಲೆಂಟೆಡ್ ಒನ್ ಮ್ಯಾನ್ ಇಂಡಸ್ಟ್ರಿ. ನಾನು ಹೇಳ್ಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆನೂ ಕಲ್ತಿದ್ದಾರೆ. ಅಂದರೆ ಬೇಸಿಕಲಿ ಸ್ಕ್ರಿಪ್ಟ್ ಆಗಲಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನು, ಡೈಲಾಗ್ಸು, ರೇರ್ ಫೀಚರ್ಸ್. ಅದು ಅವರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋ ಕ್ವಾಲಿಟಿ ಅಂದ್ರೆ ಸ್ಕ್ರಿಪ್ಟ್. ಅವ್ರು ಸಿಕ್ಕಾಪಟ್ಟೆ ಟೈಟ್ ಸ್ಕ್ರಿಪ್ಟ್ ಅವರಷ್ಟು ಗಟ್ಟಿ ಸ್ಕ್ರಿಪ್ಟು ಯಾರಿಗೆ ಮಾಡೋಕ್ಕಾಗಲ್ಲ. ಓಕೆ, ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತದೆ ಸರ್, ಆಗ್ಬೇಕು ಇನ್ನೇನು ನಡೀತಾ ಇದೆ ಅದು ಪ್ಲಾನಿಂಗು. UI ಸಿನಿಮಾ ಇವತ್ತು ಬರ್ಡೇ ಕೂಡ ಹೌದು. ಏನ್ ಹೇಳ್ತೀರಿ ಸರ್ ಅವ್ರಿಗೆ? ಇವತ್ತಲ್ಲ ನಾಳೆ ನಾಡಿದ. ಓಕೆ ಬರುವಾಗ ಅದು ಇವತ್ತಾಗುತ್ತೆ. ಯಾಕಂದ್ರೆ ಅದು ಇವತ್ತು ನಮ್ಗೆ ಇದು ಇತ್ತಲ್ಲ, ಹಾಗೆ ಏನ್ ಹೇಳ್ತೀರಿ ಅವರಿಗೆ? ಇಲ್ಲ, ಬೆಸ್ಟ್ ವಿಶಸ್. ಬಿಕಾಸ್ ನಾನು ಮೀಟಾಗಿ ಫೋನ್ ಮಾಡಿದ್ರು, ಸೇರೋಣ ಅಂತ ಬರ್ತಡೇ ದಿವಸ. ಸೊ ವಿ ಆರ್ ಮೀಟಿಂಗ್ ಟುಗೆದರ್ ಆ್ಯಂಡ್ ಇದು ಗುಡ್ ಫ್ರೆಂಡ್. ಬೇಸಿಕಲಿ ನನ್ನ ಗಿಫ್ಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಕೆಲವೊಮ್ಮೆ ನಾವು ಪಡ್ಕೊಂಡು ಬಂದಿದ್ವಿ, ಕೆಲವು ರಕ್ತ ಸಂಬಂಧ ಅಂತ ಹೇಳ್ತೇವಲ್ಲ, ಕೆಲವುದು ಕ್ಯಾಶುವಲ್ ಸಂಬಂಧಗಳು. ನಾವು ಜರ್ನಿಯಲ್ಲಿ ಜೊತೆಗೆ ಲೈಫಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವರು ಅಷ್ಟೇ, ನಾವು ಜೀವನನ ಜೊತೆಗೆ ಸಾಗಿಸ್ತಾ ಇದ್ವಿ. ಅದೇ ತರ ಮಾತುಕತೆಗಳೆಲ್ಲವೂ ಕೂಡ ಈಗಲೂ ಅದೇ ತರ ಇರುತ್ತಾ ಸರ್? ಹೇಗೆ ಅದೇ ತರ ಮಾತುಕತೆ? ಬಟ್ ಆಗ ಒಂದಷ್ಟು ಕಷ್ಟದ ಜರ್ನಿ ಇತ್ತು, ಅಂದ್ರೆ ಅವಕಾಶಕ್ಕಾಗಿರ್ಬೋದು ಅಥವಾ ಇಲ್ಲ. ಅವರು ನಿಜವಾಗಿ ಹೇಳ್ಬೇಕಂದ್ರೆ ಈಗ ನನಗೆ ಅದಿಲ್ಲ, ನನಗೆ ಇದು ತುಡಿತ ಹಸಿವು ಅದಿತ್ತು ಬಿಟ್ರೆ ಹಸಿವು ಅಂತ ಇರಲಿಲ್ಲ. ಅವ್ರ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ. ಯಾಕೆಂದ್ರೆ ದೇರ್ ಜರ್ನಿ ಆ ಲೆಟಲ್ ನನಗೆ ಹೇಳ್ಬೇಕಂದ್ರೆ ನಮಗೆ ಬಗ್ಗಕ್ಕೆ ಗೊತ್ತಿರಲಿಲ್ಲ. ನಮಗೆ ಮೇನ್ ಪ್ರಾಬ್ಲಮ್ ಅಂದರೆ ಕೆಲಸ ಕೇಳೋಕ್ಕೆ, ಅವಕಾಶ ಕೇಳೋದಕ್ಕೆ ಮನಸ್ಸು ಹೋಗ್ತಾ ಇಲ್ಲ. ಒಂದು ಥರ ಸ್ವಾಭಿಮಾನ ನಮ್ಮೂರ ಕಡೆ ಸ್ವಲ್ಪ ಜಾಸ್ತಿ. ಸೊ ಅದು ನಮಗೆ ಅಡ್ಡ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತ. ಬಟ್ ಇವ್ರು ತುಂಬ ಈ ಸ್ಟ್ರಗಲ್ ಅಲಾಟ್ ಇನಿಷಿಯಲ್ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಎಸ್ ಸರ್, ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ. ಎಲ್ಲಾದ್ರೂ ಒಂದ್ ಕಡೆ ಗುರುಕಿರಣ್ ಸರ್ಗೆ ಹೋಗೋವಂತ ಅವಕಾಶ ಬಂತು ಅಂತಂದ್ರೆ ಬಿಗ್ ಬಾಸ್ಗೆ ಹೋಗೋ ಪ್ಲಾನ್ಸ್ ಏನಾದ್ರು ಇದೆ? ಏನಕ್ಕೆ ಹೋಗ್ಬೇಕು ಹೇಳಿ? ಅಲ್ಲ, ಇನ್ ಕೇಸ್ ಅವಕಾಶ ಬಂತು ಅಂದ್ರೆ ಏನಕ್ಕೆ ಹೋಗ್ಬೇಕು? ನನಗೆ ಗೊತ್ತಿಲ್ಲ ಸರ್. ಅದು ನೀವು ಇನ್ ಕೇಸ್ ಬಂತು ಅಂದ್ರೆ ಅವಕಾಶ ಬಂದಿದೆ, ತುಂಬಾ ಬಂದಿದೆ. ಅದಕ್ಕೆ ಕೇಳಿದೆ. ಹೋಗಿದ್ದೀನಿ, ಅವಕಾಶ ತುಂಬಾ ಬಂದಿದೆ. ಅಲ್ಲ, ಐ ಡೋಂಟ್ ಥಿಂಕ್ ಸೊ, ನಂಗೆ ಗೊತ್ತಿಲ್ಲ. ಏನೋ ಕಾರಣ ಇದ್ರೂ ಹೋಗ್ಬೋದು ಅಂತ ಅನ್ಸುತ್ತೆ. ಬಟ್ ಏನೋ ಕಾರಣ ಕಾಣ್ತಾ ಇಲ್ಲ ಸದ್ಯಕ್ಕೆ. ಅಲ್ಲ, ಅಲ್ಲಿ ಹೋದ್ಮೇಲೆ
ತುಂಬಾ ಜನ ಹೇಳ್ತಾರೆ ಓ ಜೀವನದ ಪಾಠ ಕಲ್ತ್ಬಿಡ್ತೀವಿ ನಾವು, ಹಾಗೆ ಒಂದಷ್ಟು ಕೇಳಿರ್ತೀವಿ ನಾವು ಹೊರಗಡೆ ಬಂದಂತಹ ಕಂಟೆಸ್ಟೆಂಟ್ ಬಾಯ್ ಮಾತಿಂದ. ಸೊ ಹಾಗಾಗಿ ನಿಮಗೆ ಏನಾದ್ರು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದು ಏನಾದ್ರು ಜೀವನ ಪಾಠ ಕಲ್ತು ಆಮೇಲೆ ಏನ್ ಮಾಡ್ತಾರೆ ಅವರು?